ಹಾಯ್ ಹೆಲೋ. ಇವತ್ತು ಭಾನುವಾರ ಆಗಿರೋದ್ರಿಂದ ಗೌರ್ಮೆಂಟ್ ರಜೆ ಇರುತ್ತೆ ಅಂತೇಳಿ ಜನ ತುಂಬ ಬಂದಿದ್ದಾರೆ ಬೆಟ್ಟಕ್ಕೆ. ನೋಡ್ಬೋದು ನೀವು ಇಲ್ಲಿ ಇಷ್ಟು ದಿನ ಇಷ್ಟು ಜನ ಇರಲಿಲ್ಲ, ಇದರಲ್ಲಿ ಕಾಲು ಭಾಗ ಕೂಡ ಇರಲಿಲ್ಲ. ಜನ ಬಂದಾರೆ ಅಷ್ಟೇ, ವ್ಯಾಪಾರ ಏನಿಲ್ಲ. ನೋಡಿ ನಾನೇ ಟೈಮ್ ಪಾಸ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಇಷ್ಟು ಜನ ಬಂದಿರೋದಕ್ಕೆ ವ್ಯಾಪಾರ ಹೆಂಗಾಗಬೇಕು ಗೊತ್ತಾ? ವ್ಯಾಪಾರ ಏನಾಗ್ತಿಲ್ಲ ಅಂದರೆ ಎಲ್ಲ ಆಫೀಸಿಯಲ್ಸ್ ಜಾಸ್ತಿ ಬಂದಿರ್ತಾರೆ. ಗೌರ್ಮೆಂಟ್ ಕೆಲಸದಲ್ಲಿರೋಂಥವ್ರು ಅಥವಾ ಇದು ಕೆಲಸದಲ್ಲಿರೋರೇ ಬಂದಿರ್ತಾರೆ ಇವತ್ತೆಲ್ಲ. ಯಾರೂ ಸರಿಯಾಗಿ ವ್ಯಾಪಾರ ಯಾರೂ ಮಾಡಲ್ಲ. ನಮಗೆ ಚೆನ್ನಾಗಿ ವ್ಯಾಪಾರ ಮಾಡೋದು ಅಂದರೆ ಹಳ್ಳಿಯವ್ರು ಬಂದಿರ್ತಾನೆ ನಮಗೆಲ್ಲ ಚೆನ್ನಾಗಿ ವ್ಯಾಪಾರ ಆಗೋದು. ನಗರ, ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಹನೂರು ಈ ಕಡೆಯಿಂದ ಬಂದರೆ ಮಾತ್ರ ನಮಗೆ ಒಂದೆರಡು ವ್ಯಾಪಾರ ಆಗೋದು. ಇವರೆಲ್ಲ ಏನೂ ತೆಗಿಯೋದಿಲ್ಲ, ಸುಮ್ಮನೆ ಬರ್ತಾರೆ, ರೇಟ್ ಕೇಳ್ತಾರೆ. ಅಯ್ಯೋ ಆನ್ಲೈನಲ್ಲಿ ಅಷ್ಟಕ್ಕೆ ಸಿಗುತ್ತೆ, ಆನ್ಲೈನಲ್ಲಿ ಮೀಶೋದಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಂತ ಹೇಳ್ಕೊಂಡು ಹೋಯ್ತಾರೆ ಅಷ್ಟೇ. ಇವರೆಲ್ಲ ವ್ಯಾಪಾರ ಏನು ಮಾಡಲ್ಲ. ನಮಗೆ ಚೆನ್ನಾಗಿ ವ್ಯಾಪಾರ ಮಾಡೋದು ಅಂದರೆ ಹಳ್ಳಿಯವರೇ. ಕಡಲೆಪುರಿ, ಮಿಕ್ಚರು ಅವರೆಲ್ಲ ಏನಂತಾರೆ ಅಂದರೆ ಅವು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಪ್ರಸಾದ ಕೊಡಬೇಕು, ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಪಕ್ಕದ ಮನೆಯವ್ರಿಗೆ ನೆಂಟರುಗಳಿಗೆಲ್ಲ ಪ್ರಸಾದ ಹಂಚ್ಬೇಕು ಅಂತ 5 ಸೇರು 10 ಸೇರು ಹಂಗೆ ಕಡಲೆಪುರಿ, ಮಿಕ್ಚರು kg ಗಟ್ಟಲೆ ಎಲ್ಲ ತಗೊಂಡೋಗ್ತಾರೆ. ಆಮೇಲೆ ದೇವ್ರಿಗೆ ಬಂದಿದ್ದೀವಿ ಅಂತ ವಿಭೂತಿ ಅದನ್ನೆಲ್ಲ ತಗೊತಾರೆ. ಇದೆಲ್ಲ ಪ್ರಸಾದ ಹಂಚೋದಕ್ಕಂತ ತಗೊತಾರೆ. ಹೇಳ್ತಾರೆ, ಸಾಕಾಗೋದಿಲ್ಲ 2 ಸೇರು ಪುರಿ ಎಲ್ಲ ಯಾವ ಮೂಲೆಗೆ ಸಾಕಾಯ್ತದೆ, ಪಕ್ಕದ ಮನೆಯವ್ರು ಕೊಡಬೇಕು, ಅವರು ದುಡ್ಡು ಕೊಟ್ಟವ್ರೆ ಇವ್ರು ದುಡ್ಡು ಕೊಟ್ಟವ್ರೆ, ದೇವಸ್ಥಾನಕ್ಕೆ ಉಂಡಿಗೆಗೆ ಹಾಕಿ ಅಂತ ಅವ್ರಿಗೆಲ್ಲ ಪ್ರಸಾದ ಕೊಡಬೇಕು, ಸಾಕಾಗಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಳ್ಳಿ ಸೈಡ್ನವರಾದರೆ ಚೆನ್ನಾಗಿ ತಗೊತಾರೆ, ವ್ಯಾಪಾರ ಕೂಡ ಚೆನ್ನಾಗಿ ಮಾಡ್ತಾರೆ.